ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆ ಇ ವತಿಯಿಂದ ಲ್ಯಾಟ್ರಿ ಎಂಟ್ರಿ ಬಿ ಫಾರ್ಮಸಿಗೆ ಒಂದು ಅಪ್ಡೇಟನ್ನು ಮಾಡಲಾಗಿದೆ ಆಫಿಷಿಯಲಿ. ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಲ್ಯಾಟ್ರಿ ಎಂಟ್ರಿಗೆ ಈಗಾಗಲೇ ಏನು ಮಾರ್ಕ್ಸ್ ಎಂಟ್ರಿ ಮಾಡಿದಿರಲ್ಲ ಅಂಥ ಅಭ್ಯರ್ಥಿಗಳಿಗೆ ತಾತ್ಕಾಲಿಕವಾದಂಥ ಅರ್ಹತಾ ಪಟ್ಟಿ ಅಂದರೆ ರ್ಯಾಂಕ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ರ್ಯಾಂಕ್ ಪಟ್ಟಿ ಒಳಗಡೆ ನಿಮ್ಮ ಹೆಸರಿದೆ ಅಂತ ನೋಡ್ಕೊಳ್ರಿ. ನೋಡಿಕೊಂಡು ಮುಂದಿನ ತಯಾರಿನ ಮಾಡ್ಕೋಬೇಕಾಗತ್ತೆ. ಇವಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಡ್ತಾರೆ. ಅತಿ ಬೇಗನೆ ಲಿಂಕನ್ನು ಕೂಡ ಕೊಡ್ತಾರೆ. ಆ ಲಿಂಕನ್ನು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಲಿಂಕನ್ನು ಕೊಡ್ತಾರೆ. ಆವಾಗ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥ ಸೀಕ್ರೆಟ್ ಕೀ ಪಾಸ್ವರ್ಡ್ ಬೇಕಾಗುತ್ತೆ. ಆ ಒಂದು ಸೀಕ್ರೆಟ್ ಕೀ ಪಾಸ್ವರ್ಡ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮಗೆ ರ್ಯಾಂಕ್ ನಂಬರ್ ಕೂಡ ಬೇಕು. ರ್ಯಾಂಕ್ ನಂಬರ್ ಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ವೆರಿಫಿಕೇಷನ್ ಜನರೇಟ್ ಆಗುತ್ತೆ. ಆ ರ್ಯಾಂಕ್ ನಂಬರ್ ಮೇಲೆ ಕೂಡ ನಿಮ್ಗೆ ಏನು ಮಾಡ್ತಾರೆ, ಒಂದು ರ್ಯಾಂಕ್ ನಂಬರ್ ಅದರ ಮೇಲೆ ನಿಮಗೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ಒಂದು ರ್ಯಾಂಕ್ ಪಟ್ಟಿದು ಇದರ ಒಳಗಡೆ ನಿಮ್ಮ ಸಿ ಇ ಟಿ ನಂಬರ್ ಇದೆ, ಅಪ್ಲಿಕೇಶನ್ ನಂಬರ್ ಇದೆ, ಕ್ಯಾಂಡಿಡೇಟ್ ನಂಬರ್ ಇದೆ ಮತ್ತು ರ್ಯಾಂಕ್ ನಂಬರ್ ಕೊಟ್ಟಿದ್ದಾರೆ. ಈ ರ್ಯಾಂಕ್ ನಂಬರ್ಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ. ಓಕೆ. ಸೊ ಮುಂದೆ ನಿಮಗೆ ಇದು ಒಟ್ಟು ಏನಪ್ಪ ಅಂತಂದರೆ 225 ತನಕನೂ ಏನಂದರೂ ಇದು ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಓಕೆ. ಸೊ ಇಲ್ಲಿ 1ರಿಂದ 225 ತನಕ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರುವಂಥದ್ದು ಇಡೀ ಕರ್ನಾಟಕದಲ್ಲಿ. ಅದನ್ನೇ ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ಇದರ ಬೇಸ್ ಮೇಲೆ ಏನು ಮಾಡ್ತಾರೆ ಅಂದರೆ ಮುಂದೆ ನಿಮಗೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ. ಇದು ರ್ಯಾಂಕ್ ನಂಬರ್ ಕೊಟ್ಟಿರುವಂಥದ್ದು. ಇದನ್ನೆಲ್ಲರೂ ಕೂಡ ನೀವು ನೋಡ್ಕೊಳ್ರಿ.